ಆ ಆತ್ಮ ಹೇಳಿದ ಸತ್ಯ ಮಂಜುಳಾಗೆ ಗೊತ್ತಿಲ್ಲದೆ ಚಿಕ್ಕಂದಿನಿಂದಲೇ ಕ್ರೂರವಾದ ಹಿಂಸೆ ಅನುಭವಿಸಿದ್ದಳಾಕೆ. ಮೊದಲ ಬಾರಿಗೆ ಜನ್ಮ ಜನ್ಮಾಂತರ ಕಾರ್ಯಕ್ರಮದಲ್ಲಿ ಆ ವಿಚಾರ ಬಹಿರಂಗವಾದಾಗ ಯಾರಿಗೂ ನಂಬೋಕೆ ಸಾಧ್ಯ ಆಗಿರಲಿಲ್ಲ. ಒಬ್ಬ ಭಿಕ್ಷುಕ ಇದ್ದಾನೆ ದೇಹದಲ್ಲಿ. ಆ ಭಿಕ್ಷುಕ ಮಂಜುಳಾ ದೇಹ ಸೇರಿದ್ರಿಂದಲೇ ಆಕೆ ರಾತ್ರಿ ಮನೆ ಬಿಟ್ಟು ಹೋಗ್ತಾ ಇದ್ದಿತ್ತು. ಹಾಗೆ ಹೋದಾಗ ಎಲ್ಲಂದ್ರಲ್ಲೇ ಮಲಗ್ತಾ ಇದ್ದಿತ್ತು. ಒಂದೊತ್ತು ತಿಂದ್ರೆ 5 ದಿನ ತಿಂತಾ ಇರ್ಲಿಲ್ವಂತೆ. ಹದಿಮೂರು ವರ್ಷ ಇದು ದೇಹ ಸೇರ್ಕೊಂಡವನು. ಕಳೆದ 11 ವರ್ಷದಿಂದ ಇವ್ರ ಜೀವನದಲ್ಲಿ ನಡೀತಿರೋದೆಲ್ಲ ಬರೀ ಇದೇ ಥರ. ಅವನು ಊಟದ ರೊಟೀನ್ ಹೆಂಗೆ ಅಂದರೆ 1 ದಿನ ತಿನ್ನ 4 ದಿನ ತಿನ್ನಲ್ಲ, 1 ಹೊತ್ತು ತಿಂದರೆ 5 ಹೊತ್ತು ತಿನ್ನಲ್ಲ. ಹಂಗೆ ಒಂದು ಸಿಕ್ಕಿದ್ರೆ ಮಾಡ್ತಾನೆ, ಇಲ್ಲ ಅಂದರೆ ಇಲ್ಲ. ಇವ್ರಿಗೂ ಸೇಮ್ ಹಂಗೆ ದಿಟ್ಟು ಅದೇ ಥರ ಆಗ್ಬಿಟ್ಟಿದೆ. ಹೌದಮ್ಮ? 1 ಟೈಮ್ ತಿಂತೀನಿ. 13 ವರ್ಷ ತಿಂದ್ರೆ 4 ಟೈಮ್ ಬೇಡ ಅನ್ಸುತ್ತೆ. ಬೆಳಗ್ಗೆ ಒಂದ್ಸತಿ ಏನಾನ ನೀರಿದ್ರೆ ನೀರು ಅಂತ ಸಾಕು. ನೀರಿದ್ರೆ ಭಿಕ್ಷುಕರ ಜೀವನ ಹೇಗೆ ಹಾಗೆ ನಡೀತಾ ಇದೆ. ನೀರು ತುಂಬಾ ಇದಾಗುತ್ತೆ. ಸುಮಾರು ದಿನಗಳ ಕಾಲ ಹೊಟ್ಟೆಗೆ ಹಿಟ್ಟಿಲ್ಲದೆ ನರಳಿ ನರಳಿ ಸತ್ತನಂತೆ ಆ ಭಿಕ್ಷುಕ. ಅವನು ಹಿಂದಿನ ಜನ್ಮದಲ್ಲಿ ಇವ್ರ ಜನಾಂಗಕ್ಕೆ ಸೇರಿದವನೇ, ಪರಿಚಿತ ವ್ಯಕ್ತಿನೇ ಅವನು. ಈ ಜನ್ಮದಲ್ಲಿ ಅವ್ನು ಸತ್ತಿ ಇವ್ರನ್ನ ನೋಡಿ ಐಡೆಂಟಿಫೈ ಮಾಡಿಕೊಂಡು ತಿಳ್ಕೊಂಡು ಬಂದು ಸೇರ್ಕೊಂಡಿದ್ದಾನೆ. ಇವನು ಹೊಟ್ಟೆಲಿರೋ ಮಗುಗೆ ಸ್ವಲ್ಪ ತೊಂದರೆ ಕೊಡ್ತಿದ್ದಾನೆ. ಈ ಸಿಗ್ದಂಗೆ ಆಗ್ತಿರುತ್ತೆ, ಒಂಥರ ಗುದ್ದಿದಂಗೆ ಆಗ್ತಿರುತ್ತೆ ಹೊರಗಡೆ. ಅವಾಗಲೇ ಒಂಥರ ಕಿಚ್ಕೊಂಡಂಗೆ ಆಗೋದು, ಹೊಟ್ಟೆ ಎಲ್ಲ ಒಂಥರ ಬಿಗಿ ಹಿಡ್ದಂಗೆ ಆಗ್ತಿರುತ್ತೆ. ಕೆಲವೊಮ್ಮೆ ಮಂಚ ಅಥವಾ ಏನಾದರೂ ಬೆಡ್ ಮೇಲೆ ಮಲಗ ಕೊಟ್ಟರೆ ಬೆಡ್ ಮೇಲೆ ನಿದ್ದೆ ಬರಲ್ಲ, ಕೆಳಗಡೆನೇ ಮಲಗಬೇಕು. 100% ಸೇಮ್ ಡಿಟ್ಟೋ. ಭಿಕ್ಷುಕ ಜೀವನ ಹೆಂಗಿರುತ್ತೆ, ಫುಟ್ಪಾತ್ ಮೇಲೆ ಹೆಂಗಿರ್ತಾರೆ ಅದೇ ರೀತಿ ಇವ್ರು ನಡೀತಿರೋದು. ಆಕೆಗೆ ಬೆಡ್ ಮೇಲೆ ಮಲಗಿದ್ರೆ ನಿದ್ದೆ ಬರಲ್ಲ ಅಂದಿದ್ದಕ್ಕೆ ನಿಮಗೆ ಕಾರಣ ಸಿಕ್ಕಿರ್ಬೇಕು. ಹಾಗೆ ಆಕೆ ತಣ್ಣೀರ್ ಸ್ನಾನ ಮಾಡೋಕೆ ಅದೇ ಕಾರಣವಂತೆ. ಜೊತೆಗೆ ಹೊಟ್ಟೆ ನೋವಿಗೆ ಆ ಭಿಕ್ಷುಕನ ಹಸಿವೆಯೇ ಕಾರಣವಂತೆ. ಹಿಂದಿನ ಜನ್ಮದಲ್ಲಿ ಅಕ್ಕಿ ಪಿಕ್ಕಿ ಈ ಲೈಫು, ಈ ಹುಲಿ ಉಗ್ರು ಅಂತೆಲ್ಲ ಮಾಡ್ಕೊಂಡ್ಬಿಡ್ತಾರಲ್ಲ, ಅಕ್ಕಿ ಪಿಕ್ಕಿ ಕಾಡಲ್ಲಿ ವಾಸ ಮಾಡ್ತಾರಲ್ಲ ಎಲ್ಲೊಂದ್ರಲ್ಲಿ, ಆ ಜೀವನ ಹಿಂದಿನ ಜನ್ಮದಲ್ಲಿ ಹಿಡಿದು ಚೆನ್ನಾಗಿ ಹುಟ್ಟಿದ್ರು. ಆ ಜೀವನದ ಬೇರೆ ಕನೆಕ್ಟ್ ಆಗಿದೆ. ಕೇಳಿದ್ರಲ್ಲ ಹೊಸ ವಿಚಾರ. ಆಕೆ ಹಿಂದಿನ ಜನ್ಮದಲ್ಲಿ ಹಕ್ಕಿ ಪಿಕ್ಕಿ ಜನಾಂಗದ ಹೆಣ್ಣು ಮಗಳು. ಹಾವು ಕಚ್ಚಿ ಸತ್ತಿದ್ಲಂತೆ. ಆಕೆಯೂ ಕೂಡ ಮಂಜುಳಾರ 7ನೇ ವಯಸ್ಸಲ್ಲೇ ಸೇರಿದ್ದಾಳಂತೆ. ಅದರಿಂದಲೇ ಮಂಜುಳಾಗೆ ದಾಹ ಜಾಸ್ತಿ, ಮೈ ಒಣಗಿದ ಹಾಗಾಗ್ತಿದೆ. ಸೇಮ್ ಈ ರೋಡಲ್ಲಿ ಸ್ನಾನ ಮಾಡದೆ ಇರ್ತಾರಲ್ಲ ಭಿಕ್ಷುಕರು, ಹಂಗೆ ಡಿಟ್ಟೋ. 11 ಇಯರ್ಸಿಂದ 11 ವರ್ಷದಿಂದ ಪಾಸ್ಟ್ ಲೈಫ್ದು ಟ್ರಿಗರ್ ಆಗಿರೋದು. ಇವರು 7ನೇ ವಯಸ್ಸಲ್ಲಿದ್ದಾಗ ಪಾಸ್ಟ್ ಲೈಫ್ದು ಟ್ರಿಗರ್ ಆಗಿರೋದು. ಆ ಅಕ್ಕಿ ಪಿಕ್ಕಿ ಜೀವನ ಅದು 7ನೇ ವಯಸ್ಸಲ್ಲಿದ್ದಾಗ ಟ್ರಿಗರ್ ಆಗಿರೋದು. ಅವಾಗ ಹಾವು ಕಚ್ಚಿ ಸತ್ತಿರೋದು ಹಿಂದಿನ ಜನ್ಮದಲ್ಲಿ. ಒಂದೊಂದ್ಸಲ ಮೈಯೆಲ್ಲ ಒಂಥರ ಒಣಗ್ದಂಗೆ ಆಗ್ತಿರುತ್ತೆ. ಹಾವಿಂದ ಆವಾಗ ಮೈಗೆ ಏನಾಗುತ್ತೆ ವಿಷ ಏರ್ತಿದ್ದಾಗ ಇಲ್ಲಿ ಸಾಯೋ ಟೈಮಲ್ಲ ಅನುಭವಿಸೋದಲ್ಲ, ಒಂಥರ ಉರಿ ಮತ್ತೆ ಬರೋ ರೀತಿ ಆಗುತ್ತಲ್ಲ, ಹಂಗಾಗ್ತಿರುತ್ತೆ. ಆ ಜನ್ಮದ ಗಂಡಾನೇ ಈ ಜನ್ಮದಲ್ಲೂ ಸಹ ಗಂಡನಾಗಿದ್ದಾನಂತೆ. ಅದೇನೇ ಇರ್ಲಿ, ನಾಗರಾಜ್ ಮತ್ತು ಮಂಜುಳಾ ದಂಪತಿಗಳ ಕಷ್ಟ ಮಂಜುನಾಥ ಶಾಸ್ತ್ರಿಗಳಿಂದ ಬಗೆಹರಿದ್ರೆ ಸಾಕು, ಅವರು ನೆಮ್ಮದಿಯಾಗಿ ಉಸಿರಾಡಬಹುದು.
ಆಗ ತಲೆ ತುಂಬ ನೋವ್ತಾ ಇತ್ತು, ಈಗ ಯಾವುದಿಲ್ಲ. ನನ್ನ ಮನಸ್ಸು ಒಂದೊಂದೊಂದು ಕಡೆ ಇದು ಮಾಡ್ತಾಯಿದ್ದೆ, ಅದನ್ನು ಇವಾಗ ಗುಣಪಡಿಸಿ ಇದು ಮಾಡಿದ್ದಾರೆ. ಇವಾಗ ಆರಾಮಾಗಿದ್ದೀನಿ. ಮಂಡ್ಯ ಶಾಸ್ತ್ರಿಗಳು ನಮ್ಮ ಹೆಂಗಸಿಗೆ ತುಂಬ ಹುಷಾರಿಲ್ದಿತ್ತು, ಅದೆಲ್ಲ ಈಚೆಗೆಲ್ಲ ತೆಗೆದು ಎಲ್ಲ ಒಳ್ಳೇದು ಮಾಡಿದ್ದಾರೆ. ಅವ್ರ ಗುರೂಜಿಯವ್ರಿಗೆ ಒಂದು ನಮಸ್ಕಾರ. ಜನ್ಮಾಂತರ ಹೋಗಿದ್ರೆ ನಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗಿದೆ, ಇವಾಗೆಲ್ಲ ಫುಲ್ ಕಡಿಮೆ ಆಗಿದೆ. ಈ ಜಗತ್ತಲ್ಲಿ ನಮಗೆ ಗೊತ್ತಿಲ್ಲದೆ ಇರೋ ನಿಗೂಢ ಸತ್ಯಗಳು ಅದೆಷ್ಟಿವೆಯೋ ಬಲ್ಲವರಿಗೆ ಗೊತ್ತು. ಮನುಷ್ಯ ಬದುಕೋಕೆ ಕಷ್ಟಪಡೋದ್ರಲ್ಲಿ ತಪ್ಪಿಲ್ಲ, ಆದರೆ ಕಷ್ಟಪಡೋದೇ ಬದುಕಾದರೆ ಅದು ಘೋರ. ಅಂಥ ಕಷ್ಟಗಳು ಬಂದಾಗ ಕುಗ್ಗದೆ ಸರಿಯಾದ ದಾರಿ ಕಂಡುಕೊಂಡ್ರೆ ಬಾಳು ಸುಂದರ. ಇದು ಇವತ್ತಿನ ಜನ್ಮ ಜನ್ಮಾಂತರ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್. ನಿಮ್ಮಲ್ಲಿ ಇಂತಹ ಸಮಸ್ಯೆಗಳಿದ್ರೆ ನಮ್ಮನ್ನ ಸಂಪರ್ಕಿಸಿ. 8869999992 8861999993. ಇಮೇಲ್ ವಿಳಾಸ help@mshastri.in. ವೆಬ್ಸೈಟ್ ವಿಳಾಸ www.janmajanmantara.com.